ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಇವತ್ತಂದ್ರ ಬೆಳಗಾವಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇತ್ತು. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರ ಅಂದ್ರ ಆದೇಶ ಮೇರೆಗೆ ಅವ್ರ ಜೊತೆ ಚರ್ಚೆ ಮಾಡಿ ಎಲ್ಲ ನಮ್ಮ ಆಡಳಿತ ಮಂಡಳಿ 13 ಜನ ಸದಸ್ಯರನ್ನ ಜೊತೆ ಚರ್ಚೆ ಮಾಡಿ ಇವತ್ತ ತಮಗೂ ಅವರಿಗೆ ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದಾರೆ. ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಗವಾಡ ಶಾಸಕರ ಮಾನ್ಯ ರಾಜು ಕಾಗೆ ಅವ್ರನ್ನ ನಾಮಿನೇಷನ್ ಮಾಡಿದ್ವಿ. 2 ನಾಮಿನೇಷನ್ ಬಂದವ್ರಿ. ಅಂದ್ರೆ 2 ಅವಿರೋಧ ಆಯ್ಕೆ ಆದಂಗ ಅಂತೇಳಿ ಅಂದರು. 3 ಗಂಟೆಗೆ ಅದ್ರದೊಂದು ಮೀಟಿಂಗ್ ಆಗ್ತೈತಿ. ಅದಕ್ಕೆ ನಾವೆಲ್ಲ ಚುನಾವಣೆಗಿಂತ ಮುಂಚೆನೂ ಮಾಧ್ಯಮ ಸ್ನೇಹಿತರ ಮುಖಾಂತರ ಜಿಲ್ಲೆ ಜನತೆಗೆ, ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಏನ್ ಭರವಸೆ ಕೊಟ್ಟಿದ್ವಿ ಅಂದ್ರ ಡಿಸಿಸಿ ಬ್ಯಾಂಕ್ ನಮ್ದ ಗುಂಪಿನ ಅಂದ್ರ ನಾವು ಜೊಲ್ಲೆ ಅವ್ರು ಕೂಡ ಏನೊಂದು ಪ್ಯಾನಲ್ ಮಾಡಿದ್ವಿ. ಆ ಗುಂಪಿಗೆ ಬಹುಮತ ಬರ್ತೈತಿ. ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮವ್ರ ಆಗ್ತಾರ ಮೊದಲು ಹೇಳಿದ್ದು. ಅದೇ ಪ್ರಕಾರ ನಾವು ಅವಾಗ ಒಂದು ಮಾತು ಕೊಟ್ಟಿದ್ವಿ, ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ 2 ನಾವು ಲಿಂಗಾಯತ ಸಮುದಾಯಕ್ಕೆ ಕೊಡ್ಕೊಂಡಿದ್ದು. ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದೀವಿ. ಅಂದ್ರೆ ನಾನು ತಮ್ಮ ಮುಖಾಂತರ ಇವತ್ತು ಏನ್ ಹೇಳ್ತೇನಂದ್ರ ಮುರುಗೋಡು ಮಹಾಂತಜ್ಜನ ಆಶೀರ್ವಾದ ಬ್ಯಾಂಕಿಗೆ 100 ವರ್ಷ ಆತ್ರಿ. ಈಗ 100ನೇ ಶತಮಾನೋತ್ಸವದಾಗ ನಾವು ನಡೀತಾ ಇದೀವಿ. ಆದ್ರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರು ಯಾವಾಗ ಒಳ್ಳೆಯವ್ರು ಬರ್ಬೇಕು ಬ್ಯಾಂಕ್ ಒಂದ್ ನಿಮ್ಗೆ ಉದಾಹರಣೆ ಹೇಳ್ತೀನಿ. 2004ರಾಗ ನಮ್ಮ ದೇಶಕ್ಕೆ ಅಚಾನಕ್ ಒಬ್ಬ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್. ಇವತ್ತು ನಮ್ಮ ಬ್ಯಾಂಕಿಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಅಣ್ಣಾಸಾಹೇಬ್ ಜೊಲ್ಲೆ ಅವರಿಗೆ ಮುರುಗೋಡು ಮಹಾಂತಜ್ಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಸಿಕ್ತಂದ್ರೆ ಇಟ್ಟು ಎಲ್ಲರೂ ಬ್ಯಾಂಕ್ ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸ್ತಿದ್ರು. ಆದ್ರೆ ಇವತ್ತೊಬ್ರು ನಮ್ಗೆ ಇಂತ ಅಧ್ಯಕ್ಷ ಸಿಕ್ಕಾರಲ್ಲ ರೀ. 5 ವರ್ಷ ಒಳಗಂದ್ರೆ ಇದ್ರ ಚಿತ್ರ ಬದಲಾಗಿ, ಯಾಕಂದ್ರೆ ಹಣಕಾಸಿನ ಬಗ್ಗೆ, ಆರ್ಥಿಕ ಬಗ್ಗೆ ಸಿಕ್ಕಾಪಟ್ಟೆ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷ ಸಿಕ್ಕದ್ ನಮ್ಮೆಲ್ಲರ ಸೌಭಾಗ್ಯ ಮತ್ತು ನಮ್ಮ ರೈತರ ಸೌಭಾಗ್ಯ. ಒಳ್ಳೆ ದೃಷ್ಟಿಯಿಂದ ನಡ್ಸ್ಕೊಂಡು ಹೋಗುವಂತ ಸಂಪೂರ್ಣವಾದಂತ ಎಲ್ಲ ಭರವಸೆ ಐತಿ. ಅವ್ರ ಅಧ್ಯಕ್ಷರಾಗಿದ್ದರು. ಬ್ಯಾಂಕಿನ ಬಹಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಡಿಪಾಸಿಟ್ರಿಗೆ ಒಂದು ಮನವಿ ಮಾಡ್ತೀನಿ. ಯಾಕಂದ್ರೆ ಬಹಳ ಜನ ಎಲ್ಲ ವಾಟ್ಸಪ್ ಅಲ್ಲಿ ಸುಮಾರು 1000 ಕೋಟಿ ಡಿಪಾಸಿಟ್ ವಿಡ್ರಾಲ್ ಆಗೈತೆ ಅಂತೇಳಿ ಎಲ್ಲಾ ಪ್ರಚಾರ ಮಾಡ್ತಿದ್ರು. ತಮಗೆ ಹೇಳ್ತೀನಿ, ಪ್ರತಿ ವರ್ಷ ಬ್ಯಾಂಕ್ ಅಲ್ಲಿ ಈ ಟೈಮಲ್ಲಿ 700 ಕೋಟಿಯಿಂದ 800 ಕೋಟಿ ವಿಡ್ರಾ ಆಗ್ತಿತ್ತು. ಡಿಸೆಂಬರ್ನಿಂದ ಮಾರ್ಚ್ ಒಳಗೆ ಮತ್ತೆ ಜಮಾ ಆಗ್ತಿತ್ತು. ಈ ಸಲ ಒಂದು 300 ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್. ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡ್ರಿ ಅಂದ್ರೆ ಜಾರಕಿಹೊಳಿ ಕಡೆ ಬ್ಯಾಂಕ್ ಹೋಗ್ತಿದ್ವಿ, ಬ್ಯಾಂಕ್ ಮುಳುಗ್ತೈತಿ, ಅಪಪ್ರಚಾರ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು 700 800 ಆಗೋಲ್ಲ, ಒಂದು 250 ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು. ಯಾಕಾಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕೊಂಡು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅದಕ್ಕೆ ಇದೆಲ್ಲ ಸುಳ್ಳು ಐತಿ. ಅದಕ್ಕೆ ಯಾರು ಡಿಪಾಸಿಟ್ರು, ರೈತರು ಯಾರು ಅಂಜಕ್ ಹೋಗ್ಬಾರ್ರಿ. ಬ್ಯಾಂಕ್ ಗಟ್ಟಿ ಆಗೈತಿ. ನಾಳಿದ ಅಂದ್ರೆ ನಮ್ ಬೆಳಗಾವಿ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ. ಯಾರು ಅಂಜಬೇಡ್ರಿ. ಬೆಸ್ಟ್ ಬ್ಯಾಂಕ್ ನೀಡ್ತಿ. ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ನಮ್ ಕನಸು ಇಷ್ಟ ಐತಿ. 10 ವರ್ಷ ಈ ಬ್ಯಾಂಕನ್ನ 6,500 ಕೋಟಿ ಇದ್ದಂತ ಡಿಪಾಸಿಟ್ 10,000 ಕೋಟಿ ಒಯ್ಬೇಕು. ಅವ್ರು ನಿನ್ನೆ ನಾವು ರಾತ್ರಿ 5 ವರ್ಷಗಂತಾರ. 10 ಬೇಡ, 5 ವರ್ಷ ಒಳಗ. ಆಮೇಲೆ ರಾತ್ರಿ ನಾವು ಕುಂತ ಮಾತಾಡಿದವ್ರು ಅದ ಅಂದ್ರ ಮಂಗಳೂರದಾಗ ಅಂದ್ರೆ ಡಿಸಿಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ 1 ಐತಿ. ನಾವು ಮೊದಲು ನಮ್ಮ ಕರ್ನಾಟಕದಾಗ ಡಿಸಿಸಿ ಬ್ಯಾಂಕ್ ನಂಬರ್ 1 ಮಾಡುವಂತ ಇಂತ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರು. ಅದಕ್ಕೆ ನಾವೆಲ್ಲರೂ ಉಸ್ತುವಾರಿ ಸಚಿವರು, ಎಲ್ಲರೂ ಶಾಸಕರು, ಜಿಲ್ಲೆ ಶಾಸಕರು ಎಲ್ಲರೂ ಸಹಕಾರ ಕೊಡ್ತಂದಿದ್ರು. ಅದಕ್ಕೆ ಚುನಾವಣೆ ನಾವು ಮಾಡೋದಿತ್ತು, ಜೋರಾಗಿ ಚುನಾವಣೆ ಮಾಡಿದ್ವಿ. ಚುನಾವಣೆ ಮುಗಿತು. ಈಗ ಎಲ್ಲಾನು ವಿಶ್ವಾಸ ತಗೊಂಡು ಚಲೋ ಬ್ಯಾಂಕ್ ನಡಿ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರ ಒಳ್ಳೆ ಆಗುವಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ. ಮತ್ತೆ ಸರ್, ಈಗ ನಿರ್ದೇಶಕ ಸ್ಥಾನಕ್ಕೆ ನಡೆದಂತ ಚುನಾವಣೆ ನಂತರ ಕೆಲವರು ಏನಂತಂದ್ರೆ ನವರತ್ನ ತೇಲವನ್ನ ಹಚ್ಚುವಂತ ಕೆಲಸ ಮಾಡಿದ್ರು ಡೈರೆಕ್ಟರ್ಗಳಿಗೆ. ಅಂದ್ರೆ ಅವರ ಬೇರೆ ಕಡೆ ಸೆಳೆಯುವಂತ ಪ್ರಯತ್ನ ನಡೀತು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನವರತ್ನ ತೇಲ್ ಹಚ್ಚದವ್ರು ಯಾರು ಅಂತ ಅಲ್ಲ. ಈಗ ನೋಡ್ರಿ, ರಾಜಕಾರಣದಾಗ ನಮ್ ವಿರೋಧಿಗಳಿಗೆ ಸುಮ್ಕೊಂಡು ಅನ್ನಕ್ಕೂ ಆಗುದಿಲ್ರಿ. ಅವರು ರಾಜಕಾರಣ ಮಾಡೋರಿ, ಅವರು ತಮ್ಮ ಪ್ರಯತ್ನ ಎಫರ್ಟ್ ಮಾಡ್ತಾರೋ. ಈಗ ನಮ್ ಕೆಲಸ ಅವ್ರು ನೀವ್ ಹಂಗ್ಯಾಕ್ ಮಾಡ್ರಿ, ಅವ್ರಿಗೆ ಫೋನ್ ಮಾಡ್ರಿ, ಅವ್ರನ್ನ ಹೇಳಿ ಅನ್ನಕ್ ತಪ್ಪಾಗಲ್ಲ. ರಾಜಕಾರಣ ಅವರು ಮಾಡ್ತಾರೋ, ನಾವು ಮಾಡ್ತೀವಿ. ಇವತ್ತು ನಾವು ಸಕ್ಸಸ್ ಆಗಿದೀವಿ. ಬಹಳ ವರ್ಷ ನಂತರ ಏನೆಲ್ಲ 30 ವರ್ಷ ನಂತರ ಹೋರಾಟ ಮಾಡಿ ಬ್ಯಾಂಕ್ ಕೈಯಾಗ ತಗೊಂಡಿದ್ವಿ. ಅಂದ್ರೆ ನನ್ನ ಆಸೆ ಐತಿ. ಅಣ್ಣಾಸಾಹೇಬ್ ಜೊಲ್ಲೆ ಅವರು, ರಾಜು ಕಾಗೆ ಅವ್ರು ಕೂಡಿ ಬ್ಯಾಂಕನ್ನ ಈಗೇನ್ ಮೊದಲು ನಡೆಸಿರಲ್ಲ ರೀ, ಅಂದ್ರೆ ನಡೆಸಿದಂತ ಕೆಲವೊಂದು ತಾಲೂಕುಗಳು ಅವನ ಹೆಸರು ಮರೆಸಿ ಒಳ್ಳೆ ಕೆಲಸ ಮಾಡ್ತಾರೋ. ಮತ್ತೆ ರಾಜಕಾರಣದಾಗ ಎಲ್ಲ ನಡೆದು ಅದಕ್ಕೆಲ್ಲ ಬಹಳ ನಾವು ತಲೆ ಕೆಡಿಸಬೇಕು. ಇಲ್ಲ ಆತರ ಇಲ್ಲ. ಈಗ ಸದ್ಯಕ್ಕೆ ನೋಡಿ ನಾವ್ ಏನ್ ಮಾಡಿದೆ ಅಂದ್ರೆ ಒಂದು ಅಧ್ಯಕ್ಷ ಸ್ಥಾನ ನೋಡಿ ಹೋದ್ಸಲ ನಾವು 13 ಜನ ಬಿಜೆಪಿ ಡೈರೆಕ್ಟ್ ಇದ್ರು. ಉಸ್ತುವಾರಿ ಸಚಿವರು ಹೇಳಿದ್ರೆ ಅಪ್ಪಸಾಹೇಬ್ ಕುಲಗಡೆ ಅವ್ರನ್ನ ಕಾಂಗ್ರೆಸ್ ಅವ್ರನ್ನ ಅಧ್ಯಕ್ಷ ಮಾಡಿದ್ರು. ನಮ್ ಸೀಟ್ ಹೆಚ್ಚಿದ್ರು. ಇವತ್ತು ಲೆಕ್ಕ ಪ್ರಕಾರ ಮಾಡ್ಕೋದ್ರೆ 8 ಹೋದ್ವಿ ನಾವು. ಅಂದ್ರೆ ಬಿಜೆಪಿ 8, ಕಾಂಗ್ರೆಸ್ 8. ಇವತ್ತು ಅವ್ರ ಏನ್ ಹೇಳಂದ್ರೆ ಅಧ್ಯಕ್ಷ ಸ್ಥಾನ ನಾವ್ ಇಟ್ಕೋತೀವಿ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಂಡ್ ಹ್ಞೂ ಅಂದ್ರು. ಉಪಾಧ್ಯಕ್ಷ ಸ್ಥಾನ ಅವ್ರು ಇಟ್ಕೋತಂದ್ರೆ ಇಟ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇದ್ರಾಗ ನೋಡ್ರಿ.
ಈ ಕಾಂಗ್ರೆಸ್ ಬಿಜೆಪಿ ಅಂತ ಬರೋದಿಲ್ಲ ಕೋಆಪರೇಟಿವ್ ಇರ್ತೈತಿ. ನಾವ್ ಯಾವ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ. ಬ್ಯಾಂಕ್ ಚಲೋ ನೋಡಿ ವಿಚಾರದಾಗ ಐತಿ. ಸೊ ಅಣ್ಣ ಸಾಹೇಬ್ ಚಲೋ ಅಲ್ಲ, ಅಣ್ಣ ಸಾಹೇಬ್ ಜೊಲ್ಲೆ ನಡೆಸ್ರಿ 10 ವರ್ಷ ಅವರೇ ಇಲ್ರಿ, ಯಾರು ಬೇಡ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಹೇಳ್ತಾ ಇದ್ದಾರೆ, 30 ತಿಂಗಳ ಅವಧಿಗೆ ಮಾತುಕತೆ ಆಗಿದೆ. 30 ತಿಂಗಳ ನಂತರ ಕಾಂಗ್ರೆಸ್ನವರು ಅಧ್ಯಕ್ಷರಾಗ್ತಾರೆ, ಬಿಜೆಪಿ ಉಪಾಧ್ಯಕ್ಷರಾಗ್ತಾರೆ ಅನ್ನುವಂಥದ್ದನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರೆಸ್ಗೆ ಹೇಳ್ತಾರೆ. ಈಗ ಹೇಳಿದ್ರು. ಅಲ್ಲ ಅಂದ್ರ ಈಗ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಮಾಡ್ತಾರೆ. ನನಗೆ ಅನ್ಸಿದ ಮಟ್ಟಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬ್ಯಾಂಕ್ ನಡ್ಸಾಕತ್ರ ಬೀಡ್ ಅನ್ನುವಂತ ಪರಿಸ್ಥಿತಿನೂ ನಿರ್ಮಾಣ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಚಲೋ ಬ್ಯಾಂಕ್ ನಡೆಸೋರು. ನಾವೆಲ್ಲ ಬಹಳ 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 ಪ್ಲಾನ್ ಮಾಡ್ಕೊಂಡಿರಿ, ಬಹಳ ಪ್ಲಾನ್ ಇದೆ ಎಲ್ಲ ಹೇಳುದಿಲ್ಲ ಈಗ ನಾವು ಅವರು. ಸೊ ಬ್ಯಾಂಕನ್ನ ನಿಮ್ಗ ನಡೆಸಿ ತೋರಿಸ್ತೀವಿ. ನಾಳೆ ಇದ್ದಂತ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಇನ್ನೂ 5 ವರ್ಷಕ್ಕಿಲ್ಪ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ರಾಜು ಕಾಗೇಂದ್ ಯಾವಾಗಲೂ ರೊಟ್ಟಿ ತುಪ್ಪದಾಗ ಬೀಳ್ತೈತಿ. ರೊಟ್ಟಿ ತುಪ್ಪದಾಗ ಬೀಳೋದು ಬಾಂಧ ಪಾಟ್ನ ಅನ್ನಪೋದಾದ್ರಿ, ಬಾಂಧ ಉಪಾಧ್ಯಕ್ಷ ಅದ, ಅದು ಉಸ್ತುವಾರಿ ಮಂತ್ರಿ ಅವ್ರಿಗೆ ಗೊತ್ತ ಹೆಂಗಾದ್ರು. ಬಟ್ ರಾಜು ಕಾಗೆ ಒಳ್ಳೆ ಮನುಷ್ಯ ಆದ್ರು, ಅವ್ರು ಸಹಕಾರ ಕೊಡ್ತಾರ. ಎಲ್ಲಾರು ಏನಿಲ್ಲಾರ, ಎಲ್ಲಾರು ಕೂಡಿ ಕೇಸಿದ್ರ ಕಾಂಗ್ರೆಸ್ ಬಿಜೆಪಿ ಅಂದ್ರೆ ಚಂದಂಗ್ ಮಾಡ್ಕೊಂಡ್ ಹೋಗ್ತಾರೆ. ಈಗ ಮತ್ತೆ ಫೈನಲಿ ಈಗ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರು ಇಟ್ಕೊಂಡು ಜಾರಕಿಹೊಳಿ ಅವರನ್ನ ಕೆಡ್ಸುವಂತ, ಅಂದ್ರೆ ನಿಮ್ಮ ಹೆಸರನ್ನು ಕೆಡ್ಸುವಂತ ಪ್ರಯತ್ನಗಳು ಬಹಳಷ್ಟು ಅದು. ಅವ್ರ ಕಡೆ ಹೋದವರೆಲ್ಲ ಸೋಲಿಸ್ತಾರು, ಅವ್ರು ರೊಕ್ಕ ಕಸ್ಕೊಳ್ತಾರು, ಹಿಂಗೆಲ್ಲ ಅಪಪ್ರಚಾರಗಳಾದವು. ಸೊ ಫೈನಲಿ ಒಂದ್ ಕಡೆ ಅವ್ರನ್ನ ಗೆಲ್ಸಿದ್ರಿ, ಇನ್ನೊಂದ್ ಕಡೆ ಅಧ್ಯಕ್ಷ ಸ್ಥಾನನೂ ಕೊಡಿಸಿದ್ರಿ. ಅಲ್ಲ ನೋಡ್ರಿ, ಈಗ ನಿಪ್ಪಾಣಿ ತಾಲೂಕದ ಇಲೆಕ್ಷನ್ ನಡೆದಾಗ ಎಷ್ಟು ಅಪಪ್ರಚಾರ ಮಾಡ್ರಂದ್ರ ಜಾರಕಿಹೊಳಿ ಅವರ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲ್ಸಾರತ್ತು ಅಪಪ್ರಚಾರ ಮಾಡ್ರ. ಅದನ್ನು ಎಲ್ಲಾರು ಬ್ರದರ್ಸ್ ನಿಂತ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಅಗದಿ ಅವ್ರದ್ದು ಎಫರ್ಟ್ ಇತ್ತು, ಗೆದ್ದು ಬಂದ್ರ. ಈಗ ಅವ್ರನ್ನ ಅಧ್ಯಕ್ಷ ಮಾಡೋದಿಲ್ಲ ಹಂಗ ಹಿಂಗ ಇದನ್ನು ಹೇಳ್ಕೊತ ಬಂದ್ರ. ಕರೆ ನಾವು ಬ್ಯಾಂಕ್ ನಡ್ಸಕ್ ಇದ್ರೋಗ ಎಲ್ಲ ಆಯ್ತು ನೋಡಿದಾಗ ಯಾರು ಬೆಸ್ಟ್ ಅನ್ನೋದು ನೋಡಿ ಯಾರ ಕಡೆ ಬ್ಯಾಂಕ್ ಕೊಟ್ರೆ ಚಲೋ ಆಗ್ತದೆ ವಿಚಾರ ಮಾಡಿ ನಮಗೂ, ಯಾಕಂದ್ರೆ ಲಾಂಗ್ ಟರ್ಮ್ ರಾಜಕಾರಣ ಮಾಡ್ಬೇಕು. ಅದಕ್ಕೆ ಬ್ಯಾಂಕ್ ಉಳಿಬೇಕು, ಬೆಳಿಬೇಕು. ಹಿಂಗೆಲ್ಲ ಒಳ್ಳೆಯವ್ರದಾರೆ. ನಮ್ಮಲ್ಲಿ ಏನು ಕೆಡ್ಸಾಕ ಅವ್ರು ಏನಾದಾರ್ಲಾರೆ. ಇದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರು ಹೇಳಿ ನಿಮಗ್ರೆ ನಾನು ಹೇಳ್ತೇನೆ, ಅವ್ರು ಏನ್ ಕೆಡ್ಸಾಕ್ ಬಂದ್ರು ನಾವು ಕೆಡೋದಿಲ್ಲ, ಗಟ್ಟಿಯಾಗಿರ್ತೀವಿ. ಬ್ಯಾಂಕ್ನೆಲ್ಲ ಮಾಡ್ತೀವಿ ಎಲ್ಲ ನಮ್ಮ, ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿ ಎಲ್ಲ ಹಿರಿಯರದಾರು ಎಲ್ಲರೂ ಕೂಡಿಕೆ ಚಂದಂಗ್ ಬ್ಯಾಂಕ್ ನಡ್ಸ್ಕೊಂಡ್ ಹೋಗ್ತಾರೆ. ಅಂದ್ರೆ ಕಾಂಗ್ರೆಸ್ ಇಂದ ಒಬ್ರು ಉಪಾಧ್ಯಕ್ಷ ಮಾಡೋ ಟೈಮ್ದಾಗ ಹಿಂಗೆಲ್ಲ ಹೊಂದಾಣಿಕೆ ಮಾಡ್ರಿ. ಇರುವತ್ತ ಯಾಕೆ ಈಗ ಎಲ್ಲ ಕಡೆ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲ ತಾಲೂಕಿಗೆ ಅವ್ರು ಮಾಡ್ಕೊಂಡ್ ಹೋಗ್ತಾರೆ. ಅದರಿಂದ ಏನ್ ಇಫೆಕ್ಟ್ ಆಗೋದಿಲ್ಲ, ಡೆವಲಪ್ಮೆಂಟ್ ಏನ್ ತೊಂದರೆ ಆಗೋದಿಲ್ಲ. ಈಗ ಮೊದಲೇ ಗಿಫ್ಟ್ ಏನ್ ಕೊಡ್ತೀರಿ ಸರ್ ರೈತರಿಗೆ ಮತ್ತು ಸಿಬ್ಬಂದಿಗಳು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಹೊಸ ಪ್ಯಾನೆಲ್ ಬರ್ತದೆ, ಹೊಸ ಅಧ್ಯಕ್ಷರಾಗ್ತಾರೆ ಅಂತ. ಈಗ ಅದನ್ನ ಸ್ವಲ್ಪ ಇರಲಿಲ್ಲ, ಡೇ ಬೈ ಡೇ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಮೀಟಿಂಗ್ ಸ್ಟಾರ್ಟ್ ಮಾಡ್ತಾರೋ, ಎಲ್ಲ ಮಾಡ್ತಾರೋ. ಸ್ವಲ್ಪ ಇವತ್ತು ಶುರು ಆಗೈತ್ರಿ, ಬಟ್ ಒಳ್ಳೇದಾಗ್ತೈತ್ರಿ. ಅಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಸರ್ ಲಾಸ್ಟ್ ಟೈಮ್ ಅಪ್ಪ ಸಾಹೇಬ್ ತುಳ್ಗಡೆ ಅವ್ರು ಆಗ್ಬೇಕಾದ್ರೆ ಗವರ್ಮೆಂಟ್ ಅವ್ರದ್ದು ಹಿಂಗಾಗಿ ನಾವು ಬಿಜೆಪಿ ಆಗಲ್ಲ ಅಂತ ತಿಳ್ಕೊಂಡಿದ್ರಿ. ಈಗ ಕಾಂಗ್ರೆಸ್ ಗವರ್ಮೆಂಟ್ ಶಾಕ್ ಕೊಟ್ರು, ಯಾಕಂದ್ರೆ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗಿದ್ರು ಅಂತ ಹೇಳಿ ಚರ್ಚೆಗಳಾದ್ರು ಸರ್. ಕಾಂಗ್ರೆಸ್ ಅವ್ರನ್ನೇ ಅಧ್ಯಕ್ಷ ಮಾಡ್ಬೇಕು, ಉಪಾಧ್ಯಕ್ಷ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾದ. ನಿಜಾನ ಸಿದ್ದರಾಮಯ್ಯ ಅವರು ಎಂಟ್ರಿ ಆಗಿದ್ದು ನಿಜಾನ? ನೋಡಿ ಎಲ್ಲ ಸುಳ್ಳು. ಪಾಪ CM ಅವರು ಯಾವ್ದು ಇನ್ವಾಲ್ವ್ ಆಗಿಲ್ಲ. ಅವ್ರಿಗೆ 108 ಕೆಲಸ ಇರ್ತಾವ. ಅವ್ರು DCC ಬ್ಯಾಂಕ್ ವಿಚಾರದಾಗ ಪತ್ರಿಕೆಯಲ್ಲಿ ಬರ್ತದ, ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ. ಯಾರು ಇನ್ವಾಲ್ವ್ ಆಗಿಲ್ರಿ. ಮತ್ತೆ ಕೋಆಪರೇಟಿವ್ ವಿಚಾರದಾಗ್ರಿ ಎಲ್ಲಾರು ಕೂಡಿ ಅಪೆಕ್ಸ್ ಇರ್ಲಿ, KMF ಇರ್ಲಿ, ಮಾರ್ಕೆಟಿಂಗ್ ಫೆಡರೇಷನ್ ಇರ್ಲಿ, ಎಲ್ಲಾ ಪಾರ್ಟಿ ಅವ್ರು ಕೂಡೇ ಮಾಡ್ತಾರೆ. CM ಅವ್ರು ಇನ್ವಾಲ್ವ್ ಆಗಿಲ್ಲ. ಮತ್ತೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನ ಎಲ್ಲಾ ವಿಶ್ವಾಸ ತಗೊಂಡು, ಎಲ್ಲಾರನು ಶಾಸಕರ ವಿಶ್ವಾಸ ತಗೊಂಡು ಮಾಡಿದೀವಿ. ಇದ್ರಾಗ ಏನಿಲ್ಲ, ಸುಮ್ಮನೆ ರೂಮರ್ ಅವೆಲ್ಲ. 50 ಕೋಟಿ ರೂಪಾಯಿ ಬೆಟ್ಟಿಂಗ್ ಸವಾಲ್ನಲ್ಲಿ ಅವಾಗ ಯಾರು ಬೆಟ್ಟಿಂಗ್ ಹಿಡ್ದಿಲ್ಲಲ್ಲ. ನಾವ್ ಹೇಳಿದಿಲ್ಲ, ನಮಗ್ ಕಾನ್ಫಿಡೆನ್ಸ್ ಇತ್ತು. ನಾವ್ ನೋಡ್ರಿ ಜಿಲ್ಲಾ ಮಟ್ಟದಾಗ ಕೆಲವು ಮಂದಿ ತಾಲೂಕದು ಚುನಾವಣೆ ಗೆದ್ದು ಖುಷಿ ಒಳಗದಾರ. ಅವ್ರ ತಾಲೂಕ ಖುಷಿ ಆಗಿರ್ಲಿ, ಜಿಲ್ಲಾ ಮಟ್ಟದ ಬಂದಾಗ ನಾವ್ ಬಿಡುದಿಲ್ಲ, ನಾವ್ ಗೆಲ್ತೇವೆ. ಅಶೋಕ್ ಪಟ್ಟಣ ಅವರು ವೈಲ್ಡ್ ಕಾರ್ಡ್ ನಾಗ ಎಂಟ್ರಿ ಅಶೋಕ್ ಪಟ್ಟಣ ಆಗಿದ್ರು. ಈಗ ಅವ್ರು ಹೆಂಗಾದ್ರು ನಂಗೆ ಗೊತ್ತಿಲ್ಲ. ಈಗ ನಾವು ಅವ್ರಿಗೆ ಕೇಳ್ಬೇಕ್ರಿ.